ಒಂದು ನಡೆದಿರ್ತಕ್ಕಂಥ ಘಟನೆ ಭಾಳ ಖಂಡನೀಯ. ಈಗಾಗಲೇ ಅವರು ನಿನ್ನೆ ಅಖಿಲ ಪಕ್ಷ ಸಭೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತು. ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರಲ್ಲಿ ಭಾಗವಹಿಸಿದರು. ಏನು ಕೇಂದ್ರ ಸರ್ಕಾರ ಏನು ಆ್ಯಕ್ಷನ್ ತೊಗೊತಿದ್ದು ಅದಕ್ಕೆಲ್ಲ ನಮ್ಮ ಪಕ್ಷದ ವತಿಯಿಂದ ಪೂರ್ತಿ ಸಮರ್ಥನೆ ಮಾಡ್ತೀವಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಿನ್ನೆ ಮೀಡಿಯಾ ಕೇಳುವಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ, ಲೋಪ ಆಗಿದೆ, ಹಾಗಾಗಿ ನಾವು ಇಲ್ಲಿ ಕುಂತು ಮಾತನಾಡುವಂಥ ಸಂದರ್ಭ ಬಂದಿದೆ ಅಂತ ಮಾತನ್ನು ನಿನ್ನೆ ನಾವು ಚಾನಲ್ಸ್ನಲ್ಲಿ ನೋಡಿದ್ವಿ. ಲೋಪ ಯಾಕಾಯಿತು, ಆ ಲೋಪದಿಂದ ಆಗಿರ್ತಕ್ಕಂಥ ಈ ಘಟನೆ. ಸೊ ಹಾಗಾಗಿ ಪುನರಾವೃತ ಆಗಬಾರ್ದೆಂಬುದೇ ಎಲ್ಲರದು ಬಯಕೆ. ಮತ್ತು ಕಾಶ್ಮೀರದಲ್ಲಿ ಶಾಂತಿ ಪುನಃಸ್ಥಾಪ ಆಗಬೇಕು. ಮತ್ತು ಯಾರು ಈ ರೀತಿಯಾಗಿ ಚಟುವಟಿಕೆಗಳು ಇನ್ನೂ ನಮ್ಮ ದೇಶದಲ್ಲಿ ನಡೆಯೋದನ್ನು ನಾವು ತಡೆಗಟ್ಟಲೇಬೇಕು. ಆ ದಿಶೆಯಲ್ಲಿ ಕೇಂದ್ರ ಸರ್ಕಾರ ಪೂರ್ತಿ ಜವಾಬ್ದಾರಿ ತಗೊಂಡು ನಡೆದಿರ್ತಕ್ಕಂಥ ಘಟನೆಗಳು ದೇಶದಲ್ಲಿ ಯಾವುದೇ ಭಾಗದಲ್ಲಿ ಪುನರಾವೃತ ಆಗಲಾರ್ದಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲಿದೆ. ಆ ದಿಶೆಯಲ್ಲಿ ಅವರು ಏನೇ ಪ್ರಯತ್ನ ಮಾಡಿದ ಸಹಿತ ನಮ್ಮ ಪಕ್ಷದ ಮತ್ತು ಇಡೀ ದೇಶದ ಸಮರ್ಥನೆ ಅವರ ಜೊತೆಯಲ್ಲಿರ್ತದೆ. ಹಾಗಾಗಿ ಇನ್ನು ಕಾಶ್ಮೀರದಲ್ಲಿ ಈಗ ಕಾರಣಗಳು ಬೇರೆ ಬೇರೆ ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಈಗಲೇ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಬರೋದಿಲ್ಲ. ಅದು ಸ್ವಲ್ಪ ದಿವಸ ಹೋದರೆ ಯಾವ ಕಾರಣಕ್ಕಾಗಿ ಆಗಿದೆ, ಯಾವ ಕಾರಣಕ್ಕಾಗಿ ಅವರು ಮಾಡಿದರು ಅಂತಂಬುದು ಇನ್ನೂ ಸ್ವಲ್ಪ ನಾವು ಕಾದು ನೋಡಬೇಕಾಗಿದೆ. ಬಟ್ ಇದೇ ವಿಚಾರವನ್ನು 3 ರಾಜ್ಯಗಳಲ್ಲಿ ನಡೀತಿರುವಂತಹ ಏನು ವಿಧಾನಸಭಾ ಚುನಾವಣೆ ಇದೆ ಅದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಆರೋಪ. ಅದೇ ಅದಕ್ಕೆ ನಾನು ಈಗಲೇ ನಾವು ತಕ್ಷಣ, ಯಾಕಂದರೆ ಪರಿಸ್ಥಿತಿ ಜನರ ಮನಸ್ಸಿನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಭಾಳ ಆತಂಕದಲ್ಲಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ರಾಜಕೀಯವಾಗಿ ಏನೇ ಮಾತಾಡಿದರೆ ಸರಿ ಅನಿಸೋದಿಲ್ಲ. ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇದು ನಿಭಾಯಿಸ್ತಿದೆ ಮತ್ತು ಜನರಿಗೆ, ದೇಶದ ಜನರಿಗೆ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಅವ್ರು ಮಾಡಬೇಕು. ಇದರಲ್ಲಿ ಯಾವುದೇ ರಾಜಕೀಯಕ್ಕೆ ಅವಕಾಶ ಕೊಡಬಾರ್ದೆಂಬುದೇ ನಮ್ಮ ಮಾತು. ಒಂದು ನಡೆದಿರ್ತಕ್ಕಂಥ ಘಟನೆ ಭಾಳ ಖಂಡನೀಯ. ಈಗಾಗಲೇ ಅವರು ನಿನ್ನೆ ಅಖಿಲ ಪಕ್ಷ ಸಭೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತು. ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರಲ್ಲಿ ಭಾಗವಹಿಸಿದರು. ಏನು ಕೇಂದ್ರ ಸರ್ಕಾರ ಏನು ಆ್ಯಕ್ಷನ್ ತೊಗೊತಿದ್ದು ಅದಕ್ಕೆಲ್ಲ ನಮ್ಮ ಪಕ್ಷದ ವತಿಯಿಂದ ಪೂರ್ತಿ ಸಮರ್ಥನೆ ಮಾಡ್ತೀವಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಿನ್ನೆ ಮೀಡಿಯಾ ಕೇಳುವಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ, ಲೋಪ ಆಗಿದೆ, ಹಾಗಾಗಿ ನಾವು ಇಲ್ಲಿ ಕುಂತು ಮಾತನಾಡುವಂಥ ಸಂದರ್ಭ ಬಂದಿದೆ ಅಂತ ಮಾತನ್ನು ನಿನ್ನೆ ನಾವು ಚಾನಲ್ಸ್ನಲ್ಲಿ ನೋಡಿದ್ವಿ. ಲೋಪ ಯಾಕಾಯಿತು, ಆ ಲೋಪದಿಂದ ಆಗಿರ್ತಕ್ಕಂಥ ಈ ಘಟನೆ. ಸೊ ಹಾಗಾಗಿ ಪುನರಾವೃತ ಆಗಬಾರ್ದೆಂಬುದೇ ಎಲ್ಲರದು ಬಯಕೆ. ಮತ್ತು ಕಾಶ್ಮೀರದಲ್ಲಿ ಶಾಂತಿ ಪುನಃಸ್ಥಾಪ ಆಗಬೇಕು. ಮತ್ತು ಯಾರು ಈ ರೀತಿಯಾಗಿ ಚಟುವಟಿಕೆಗಳು ಇನ್ನೂ ನಮ್ಮ ದೇಶದಲ್ಲಿ ನಡೆಯೋದನ್ನು ನಾವು ತಡೆಗಟ್ಟಲೇಬೇಕು. ಆ ದಿಶೆಯಲ್ಲಿ ಕೇಂದ್ರ ಸರ್ಕಾರ ಪೂರ್ತಿ ಜವಾಬ್ದಾರಿ ತಗೊಂಡು ನಡೆದಿರ್ತಕ್ಕಂಥ ಘಟನೆಗಳು ದೇಶದಲ್ಲಿ ಯಾವುದೇ ಭಾಗದಲ್ಲಿ ಪುನರಾವೃತ ಆಗಲಾರ್ದಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲಿದೆ. ಆ ದಿಶೆಯಲ್ಲಿ ಅವರು ಏನೇ ಪ್ರಯತ್ನ ಮಾಡಿದ ಸಹಿತ ನಮ್ಮ ಪಕ್ಷದ ಮತ್ತು ಇಡೀ ದೇಶದ ಸಮರ್ಥನೆ ಅವರ ಜೊತೆಯಲ್ಲಿರ್ತದೆ. ಹಾಗಾಗಿ ಇನ್ನು ಕಾಶ್ಮೀರದಲ್ಲಿ ಈಗ ಕಾರಣಗಳು ಬೇರೆ ಬೇರೆ ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಈಗಲೇ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಬರೋದಿಲ್ಲ. ಅದು ಸ್ವಲ್ಪ ದಿವಸ ಹೋದರೆ ಯಾವ ಕಾರಣಕ್ಕಾಗಿ ಆಗಿದೆ, ಯಾವ ಕಾರಣಕ್ಕಾಗಿ ಅವರು ಮಾಡಿದರು ಅಂತಂಬುದು ಇನ್ನೂ ಸ್ವಲ್ಪ ನಾವು ಕಾದು ನೋಡಬೇಕಾಗಿದೆ. ಬಟ್ ಇದೇ ವಿಚಾರವನ್ನು 3 ರಾಜ್ಯಗಳಲ್ಲಿ ನಡೀತಿರುವಂತಹ ಏನು ವಿಧಾನಸಭಾ ಚುನಾವಣೆ ಇದೆ ಅದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಆರೋಪ. ಅದೇ ಅದಕ್ಕೆ ನಾನು ಈಗಲೇ ನಾವು ತಕ್ಷಣ, ಯಾಕಂದರೆ ಪರಿಸ್ಥಿತಿ ಜನರ ಮನಸ್ಸಿನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಭಾಳ ಆತಂಕದಲ್ಲಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ರಾಜಕೀಯವಾಗಿ ಏನೇ ಮಾತಾಡಿದರೆ ಸರಿ ಅನಿಸೋದಿಲ್ಲ. ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇದು ನಿಭಾಯಿಸ್ತಿದೆ ಮತ್ತು ಜನರಿಗೆ, ದೇಶದ ಜನರಿಗೆ
ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಅವ್ರು ಮಾಡಬೇಕು. ಇದರಲ್ಲಿ ಯಾವುದೇ ರಾಜಕೀಯಕ್ಕೆ ಅವಕಾಶ ಕೊಡಬಾರ್ದೆಂಬುದೇ ನಮ್ಮ ಮಾತು. ಒಂದು ನಡೆದಿರ್ತಕ್ಕಂಥ ಘಟನೆ ಭಾಳ ಖಂಡನೀಯ. ಈಗಾಗಲೇ ಅವರು ನಿನ್ನೆ ಅಖಿಲ ಪಕ್ಷ ಸಭೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತು. ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರಲ್ಲಿ ಭಾಗವಹಿಸಿದರು. ಏನು ಕೇಂದ್ರ ಸರ್ಕಾರ ಏನು ಆ್ಯಕ್ಷನ್ ತೊಗೊತಿದ್ದು ಅದಕ್ಕೆಲ್ಲ ನಮ್ಮ ಪಕ್ಷದ ವತಿಯಿಂದ ಪೂರ್ತಿ ಸಮರ್ಥನೆ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಿನ್ನೆ ಮೀಡಿಯಾ ಕೇಳುವಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ, ಲೋಪ ಆಗಿದೆ, ಹಾಗಾಗಿ ನಾವು ಇಲ್ಲಿ ಕುಂತು ಮಾತನಾಡುವಂಥ ಸಂದರ್ಭ ಬಂದಿದೆ ಅಂತ ಮಾತನ್ನು ನಿನ್ನೆ ನಾವು ಚಾನಲ್ಸ್ನಲ್ಲಿ ನೋಡಿದ್ವಿ. ಲೋಪ ಯಾಕಾಯಿತು? ಆ ಲೋಪದಿಂದ ಆಗಿರ್ತಕ್ಕಂಥ ಈ ಘಟನೆ. ಸೊ ಹಾಗಾಗಿ ಪುನರಾವೃತ ಆಗಬಾರ್ದೆಂಬುದೇ ಎಲ್ಲರದು ಬಯಕೆ. ಮತ್ತು ಕಾಶ್ಮೀರದಲ್ಲಿ ಶಾಂತಿ ಪುನಃಸ್ಥಾಪ ಆಗಬೇಕು. ಮತ್ತು ಯಾರು ಈ ರೀತಿಯಾಗಿ ಚಟುವಟಿಕೆಗಳು ಇನ್ನೂ ನಮ್ಮ ದೇಶದಲ್ಲಿ ನಡೆಯೋದನ್ನು ನಾವು ತಡೆಗಟ್ಟಲೇಬೇಕು. ಆ ದಿಶೆಯಲ್ಲಿ ಕೇಂದ್ರ ಸರ್ಕಾರ ಪೂರ್ತಿ ಜವಾಬ್ದಾರಿ ತಗೊಂಡು ನಡೆದಿರ್ತಕ್ಕಂಥ ಘಟನೆಗಳು ದೇಶದಲ್ಲಿ ಯಾವುದೇ ಭಾಗದಲ್ಲಿ ಪುನರಾವೃತ ಆಗಲಾರ್ದಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲಿದೆ. ಆ ದಿಶೆಯಲ್ಲಿ ಅವರು ಏನೇ ಪ್ರಯತ್ನ ಮಾಡಿದ ಸಹಿತ ನಮ್ಮ ಪಕ್ಷದ ಮತ್ತು ಇಡೀ ದೇಶದ ಸಮರ್ಥನೆ ಅವರ ಜೊತೆಯಲ್ಲಿರ್ತದೆ. ಹಾಗಾಗಿ ಇನ್ನು ಕಾಶ್ಮೀರದಲ್ಲಿ ಈಗ ಕಾರಣಗಳು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಈಗಲೇ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಬರೋದಿಲ್ಲ. ಅದು ಸ್ವಲ್ಪ ದಿವಸ ಹೋದರೆ ಯಾವ ಕಾರಣಕ್ಕಾಗಿ ಆಗಿದೆ, ಯಾವ ಕಾರಣಕ್ಕಾಗಿ ಅವರು ಮಾಡಿದರು ಅಂತಂಬುದು ಇನ್ನೂ ಸ್ವಲ್ಪ ನಾವು ಕಾದು ನೋಡಬೇಕಾಗಿದೆ. ಬಟ್ ಇದೇ ವಿಚಾರವನ್ನು 3 ರಾಜ್ಯಗಳಲ್ಲಿ ನಡೀತಿರುವಂತಹ ಏನು ವಿಧಾನಸಭಾ ಚುನಾವಣೆ ಇದೆ ಅದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಆರೋಪ. ಅಲ್ಲ, ಅದಕ್ಕೆ ನಾನು ಈಗಲೇ ನಾವು ತಕ್ಷಣ, ಏಕೆಂದರೆ ಪರಿಸ್ಥಿತಿ ಜನರ ಮನಸ್ಸಿನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಭಾಳ ಆತಂಕದಲ್ಲಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ರಾಜಕೀಯವಾಗಿ ಏನೇ ಮಾತಾಡಿದರೆ ಸರಿ ಅನಿಸೋದಿಲ್ಲ. ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇದು ನಿಭಾಯಿಸ್ತಿದೆ ಮತ್ತು ದೇಶದ ಜನರಿಗೆ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಅವ್ರು ಮಾಡಬೇಕು. ಇದರಲ್ಲಿ ಯಾವುದೇ ರಾಜಕೀಯಕ್ಕೆ ಅವಕಾಶ ಕೊಡಬಾರ್ದೆಂಬುದೇ ನಮ್ಮ ಮಾತು. ಒಂದು ನಡೆದಿರ್ತಕ್ಕಂಥ ಘಟನೆ ಭಾಳ ಖಂಡನೀಯ. ಈಗಾಗಲೇ ಅವರು ನಿನ್ನೆ ಅಖಿಲ ಪಕ್ಷ ಸಭೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತು. ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರಲ್ಲಿ ಭಾಗವಹಿಸಿದರು. ಏನು ಕೇಂದ್ರ ಸರ್ಕಾರ ಏನು ಆ್ಯಕ್ಷನ್ ತೊಗೊತಿದ್ದು ಅದಕ್ಕೆಲ್ಲ ನಮ್ಮ ಪಕ್ಷದ ವತಿಯಿಂದ ಪೂರ್ತಿ ಸಮರ್ಥನೆ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಿನ್ನೆ ಮೀಡಿಯಾ ಕೇಳುವಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ, ಲೋಪ ಆಗಿದೆ, ಹಾಗಾಗಿ ನಾವು ಇಲ್ಲಿ ಕುಂತು ಮಾತನಾಡುವಂಥ ಸಂದರ್ಭ ಬಂದಿದೆ ಅಂತ ಮಾತನ್ನು ನಿನ್ನೆ ನಾವು ಚಾನಲ್ಸ್ನಲ್ಲಿ ನೋಡಿದ್ವಿ. ಲೋಪ ಯಾಕಾಯಿತು? ಆ ಲೋಪದಿಂದ ಆಗಿರ್ತಕ್ಕಂಥ ಈ ಘಟನೆ. ಸೊ ಹಾಗಾಗಿ ಪುನರಾವೃತ ಆಗಬಾರ್ದೆಂಬುದೇ ಎಲ್ಲರದು ಬಯಕೆ. ಮತ್ತು ಕಾಶ್ಮೀರದಲ್ಲಿ ಶಾಂತಿ ಪುನಃಸ್ಥಾಪ ಆಗಬೇಕು. ಮತ್ತು ಯಾರು ಈ ರೀತಿಯಾಗಿ ಚಟುವಟಿಕೆಗಳು ಇನ್ನೂ ನಮ್ಮ ದೇಶದಲ್ಲಿ ನಡೆಯೋದನ್ನು ನಾವು ತಡೆಗಟ್ಟಲೇಬೇಕು. ಆ ದಿಶೆಯಲ್ಲಿ ಕೇಂದ್ರ ಸರ್ಕಾರ ಪೂರ್ತಿ ಜವಾಬ್ದಾರಿ ತಗೊಂಡು ನಡೆದಿರ್ತಕ್ಕಂಥ ಘಟನೆಗಳು ದೇಶದಲ್ಲಿ ಯಾವುದೇ ಭಾಗದಲ್ಲಿ ಪುನರಾವೃತ ಆಗಲಾರ್ದಂತೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲಿದೆ. ಆ ದಿಶೆಯಲ್ಲಿ ಅವರು ಏನೇ ಪ್ರಯತ್ನ ಮಾಡಿದ ಸಹಿತ ನಮ್ಮ ಪಕ್ಷದ ಮತ್ತು ಇಡೀ ದೇಶದ ಸಮರ್ಥನೆ ಅವರ ಜೊತೆಯಲ್ಲಿರ್ತದೆ. ಹಾಗಾಗಿ ಇನ್ನು ಕಾಶ್ಮೀರದಲ್ಲಿ ಈಗ ಕಾರಣಗಳು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಈಗಲೇ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಬರೋದಿಲ್ಲ. ಅದು ಸ್ವಲ್ಪ ದಿವಸ ಹೋದರೆ ಯಾವ ಕಾರಣಕ್ಕಾಗಿ ಆಗಿದೆ, ಯಾವ ಕಾರಣಕ್ಕಾಗಿ ಅವರು ಮಾಡಿದರು ಅಂತಂಬುದು ಇನ್ನೂ ಸ್ವಲ್ಪ ನಾವು ಕಾದು ನೋಡಬೇಕಾಗಿದೆ. ಬಟ್ ಇದೇ ವಿಚಾರವನ್ನು 3 ರಾಜ್ಯಗಳಲ್ಲಿ ನಡೀತಿರುವಂತಹ ಏನು ವಿಧಾನಸಭಾ ಚುನಾವಣೆ ಇದೆ ಅದಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಆರೋಪ. ಅಲ್ಲ, ಅದಕ್ಕೆ ನಾನು ಈಗಲೇ ನಾವು ತಕ್ಷಣ, ಏಕೆಂದರೆ ಪರಿಸ್ಥಿತಿ ಜನರ ಮನಸ್ಸಿನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಭಾಳ ಆತಂಕದಲ್ಲಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ರಾಜಕೀಯವಾಗಿ ಏನೇ ಮಾತಾಡಿದರೆ ಸರಿ ಅನಿಸೋದಿಲ್ಲ. ನೋಡೋಣ ಮುಂದೆ ಬರುವಂಥ ದಿನಗಳಲ್ಲಿ
ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಇದನ್ನು ನಿಭಾಯಿಸ್ತಿದೆ ಮತ್ತು ಜನರಿಗೆ, ದೇಶದ ಜನರಿಗೆ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಅವ್ರು ಮಾಡಬೇಕು. ಇದರಲ್ಲಿ ಯಾವುದೇ ರಾಜಕೀಯಕ್ಕೆ ಅವಕಾಶ ಕೊಡಬಾರ್ದು ಎಂಬುದೇ ನಮ್ಮ ಮಾತು.